2026 ಜನವರಿ ತಿಂಗಳ ತುಲಾ ರಾಶಿಯ ಒಂದು ಮಾಸ ಭವಿಷ್ಯನ ತಿಳ್ಕೊಳ್ಳೋಣ ಬನ್ನಿ. ಮುಂದಿನ ರಾಶಿ ತುಲಾ ರಾಶಿ. ಸೊ ತುಲಾ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಳ್ತೀನಿ. ಖಂಡಿತವಾಗ್ಲು ನೋಡಿ ಮೇಡಮ್, ತುಲಾ ರಾಶಿ ಅಂತಂದ್ರೆ ತುಲಾ ರಾಶಿಗೆ ಅಧಿಪತಿ ಶುಕ್ರ ಆಗಿರ್ತಾನೆ. ಶುಕ್ರ ಈಗ ತುಲಾ ರಾಶಿಗೆ 3ನೇ ಮನೆಯಲ್ಲಿ ಸಂಚಾರನ ಮಾಡ್ತಿದ್ದಾರೆ. 3ನೇ ಮನೆ ಅನ್ನೋದೇ ಒಂದು ಧೈರ್ಯ ಇರುವಂತ ಒಂದು ಮನೆ ಆಗಿರುತ್ತೆ, ಅಥವಾ ಸಿಬ್ಲಿಂಗ್ಸ್ಗೆ ಒಂದು ಮನೆ ಅಂತ ಹೇಳ್ಬೋದು, ಅಥವಾ ವಾಕ್ ಚಾತುರ್ಯ ಇರುವಂತದ್ದು, ಮೀಡಿಯಾಕ್ಕೆ ಸಂಬಂಧಪಟ್ಟಿರುವಂತ ಒಂದು ಮನೆ ಆಗಿರುತ್ತೆ. ಸೊ ಇವ್ರಿಗೆ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಇವರು ಒಂಚೂರು ಧೈರ್ಯವಾಗಿ ಡಿಸಿಷನ್ ತಗೊಂತಾರೆ. ಕೆಲವೊಂದು ಇವರು ಎಲ್ಲಾ ಕೆಲಸಗಳಿಗೂ ಸಮಟೈಮ್ಸ್ ಏನಾಗುತ್ತೆ, ಅಯ್ಯೋ ಈ ವ್ಯಕ್ತಿನ ಹೆಂಗ್ ಮೀಟ್ ಮಾಡೋದು, ಸ್ವಲ್ಪ ಧೈರ್ಯ ಇರೋದಿಲ್ಲ ಯಾವ ಕೆಲಸ ಮಾಡೋಕ್ಕೂ. ಇವಾಗ ಅವ್ರು ಏನಾಗ್ತಾರೆ, ಧೈರ್ಯವಾಗಿ ಕೆಲವೊಂದು ಡಿಸಿಷನ್ ತಗೊಳ್ಳುವಂತ ಒಂದು ಟೈಮ್ ಆಗಿರುತ್ತೆ. ಸೊ ಏನ್ ಬೇಕಾದ್ರೂ ಆಗಿರ್ಬೋದು. ಇವಾಗ ಸ್ವಲ್ಪ ಅವ್ರು ಒಂಚೂರು ಆಲೋಚನೆ ಮಾಡ್ತಾ ಇರ್ತಾರೆ, ಈ ಕೆಲ್ಸಕ್ಕೆ ಕೈ ಇಡ್ಲಾ ಬೇಡ್ವಾ ಅಂತ. ಒಂದು ಏನ್ ಅವ್ರಿಗೆ ಹಿಂದೆ ಮುಂದೆ ಆಗ್ತಾ ಇರುತ್ತೆ ಮನ್ಸು, ಅದು ಇವಾಗ ಸ್ವಲ್ಪ ಒಂದು ಸ್ಟೇಬಲ್ ಆಗುತ್ತೆ. ಇಲ್ಲ ನಾನ್ ಮಾಡ್ಬೋದು, ನನ್ ಕೈಲಿ ಆಗುತ್ತೆ, ನಾನ್ ಮಾಡ್ತೀನಿ ಅನ್ನುವಂತ ಒಂದು ಧೈರ್ಯ ಬರುವಂತ ಒಂದು ಟೈಮ್ ಆಗಿರುತ್ತೆ ಇದು. ಸೊ 3ನೇ ಮನೆಯಿಂದ 4ನೇ ಮನೆಗೆ ಸಂಚಾರ ಮಾಡಿದಾಗೂ ಕೂಡ ಅದು ಒಂದು ಒಳ್ಳೆ ಟೈಮೇನೆ. ಸೊ ರಾಷ್ಟ್ರಾಧಿಪತಿ ಬಂದು 4ನೇ ಮನೆಗೆ ಹೋದಾಗೂ ಅವ್ರು ಸ್ವಲ್ಪ ಏನು ವೆಹಿಕಲ್ಸ್ ತಗೋಬೇಕು, ಅಥವಾ ಮನೆ ರಿನೋವೇಟ್ ಮಾಡೋದು, ಮನೆ ತಗೋಬೇಕು, ಭೂಮಿ ಖರೀದಿ ಮಾಡ್ಬೇಕು, ಈ ಎಲ್ಲಾನು ಕೂಡ ಪ್ಲಾನಿಂಗ್ಸ್ ಅವ್ರಿಗೆ ಸಕ್ಸಸ್ ಆಗುವಂತ ಒಂದು ಟೈಮ್ ಆಗಿರುತ್ತೆ. ಸೊ 3ನೇ ಮನೇಲಿ ಇರೋವರೆಗೂ ನಾನು ಆಗ್ಲೇ ಹೇಳ್ದೆ, ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಿರ್ತೀರ ಅವ್ರಿಗೆ ಸಕ್ಸಸ್ ಆಗುತ್ತೆ. ಸ್ವಲ್ಪ ಬೇಗ ಜನಗಳಿಗೆ ಗುರುತಿಸ್ಕೊಂತಾರೆ. ಏನೇ ಕೆಲಸನೂ ಮಾಡಿದ್ರು ಕೂಡ ಬೇಗ 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 ಅದು ಜನಗಳಿಗೆ ಗೊತ್ತಾಗುತ್ತೆ. ಮತ್ತೆ ಅವ್ರ ಮೇಲೆ ಒಂದು ಗೌರವ ಕೂಡ ಬರುವಂತ ಒಂದು ಟೈಮ್ ಆಗಿರುತ್ತೆ. 4ನೇ ಮನೆಗೆ ಹೋಗಾದ್ಮೇಲೆ ನಾನು ಆಗ್ಲೇ ಹೇಳ್ದಂಗೆ ಸ್ವಲ್ಪ ಅವ್ರಿಗೆ ಭೂಮಿ ವ್ಯವಹಾರ ಎಲ್ಲದ್ರಲ್ಲೂ ಸ್ವಲ್ಪ ಅಭಿವೃದ್ಧಿ ಆಗುತ್ತೆ. ಮತ್ತೆ ತಾಯಿ ಜೊತೆನಲ್ಲಿ ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುತ್ತೆ. ತಾಯಿ ಆರೋಗ್ಯ ಅಂದ್ರೆ ಕೆಟ್ಟಿತ್ತು ಅಂದ್ರೆ ಅದರಲ್ಲಿ ಸ್ವಲ್ಪ ಸುಧಾರಣೆ ಖಂಡಿತವಾಗ್ಲೂ ಇವ್ರಿಗೆ ಬರ್ತಾ ಹೋಗುತ್ತೆ. ಇನ್ನ ಬೇರೆ ಗ್ರಹಗಳ ಸಂಚಾರ ಅಂತಂದ್ರೆ ನೋಡಿ, ಸಾಕಷ್ಟು ಗ್ರಹಗಳು ಇವ್ರಿಗೆ 2ನೇ ಮನೆ ಅಧಿಪತಿನೂ ಕೂಡ 3ನೇ ಮನೆ ಮತ್ತು 4ನೇ ಮನೆ ಸಂಚಾರ ಮಾಡ್ತಾನೆ. ಸಾಕಷ್ಟು ಗ್ರಹಗಳು ಆ ಭಾವದಲ್ಲಿ ಕುತ್ಕೊಳ್ಳೋದ್ರಿಂದ ಸ್ವಲ್ಪ ಪ್ರೆಷರ್ ಕೂಡ ಜಾಸ್ತಿ ಆಗಿರುತ್ತೆ. ಇವಾಗ ನಾನು ಹೇಳ್ದೆ, ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಾರೆ ಅವರು, ಅದರಲ್ಲಿ ಬೇಗ ಸ್ವಲ್ಪ ಫೇಮಸ್ ಆಗ್ತಾರೆ. ಕೆಲಸ ಜಾಸ್ತಿ ಬರುತ್ತೆ ಅವ್ರಿಗೆ, ಪ್ರೆಷರು ಜಾಸ್ತಿ ಇರುತ್ತೆ. ಕೆಲ್ಸಗಳನ್ನ ಹೆಂಗ್ ಕಂಪ್ಲೀಟ್ ಮಾಡ್ಲಿ ಅನ್ನೋಂತ ಒಂದು ಆಲೋಚನೆ ಬರುವಂತ ಟೈಮ್ ಆಗ್ಬಿಡುತ್ತೆ. ಮತ್ತೆ ಜಾಗ ತಗೊಳಕ್ ಹೋಗ್ತಾರೆ ಅಂತ ಇಟ್ಕೊಳ್ಳಿ, ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಇದ್ ತಗೊಳ್ಳ ಅದ್ ತಗೊಳ್ಳ, ಯಾವ ಕೆಲಸ ಮಾಡ್ಲಿ ಯಾವ್ದ್ ಬಿಡ್ಲಿ ಅಂತ ಸ್ವಲ್ಪ ಕನ್ಫ್ಯೂಷನ್ ಆಗುವಂತ ಚಾನ್ಸಸ್, ಯಾಕೆಂದ್ರೆ ಗ್ರಹಗಳ ಸಂಚಾರ ಸ್ವಲ್ಪ ಜಾಸ್ತಿ ಇರೋದ್ರಿಂದ. ಇನ್ನ ಇವ್ರಿಗೆ ರಾಹುವಿನ ಸಂಚಾರ ಅಂತ ನೋಡಕ್ ಬಂದಾಗ, ರಾಹು ಇವ್ರಿಗೆ 5ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ಸೊ ಹಂಗಾಗಿ ಮಕ್ಳ ಮೇಲೆ ಸ್ವಲ್ಪ ಜಾಗೃತಿಯಿಂದ ಇರ್ಬೇಕಾಗತ್ತೆ. ಅವ್ರ ಆರೋಗ್ಯದಲ್ಲಿ ಏರುಪೇರಾಗೋದು, ಅಥವಾ ಅವರಿಂದ ಏನಾದ್ರು ನೋವಾಗೋದು. ಅವ್ರು ಏನಾದ್ರು, ಇವಾಗ ಮಕ್ಕಳು ಗೊತ್ತಾಗೋದಿಲ್ಲ, ಏನೋ ಒಂದ್ ಮಾತಾಡ್ಬಿಡ್ತಾರೆ. ಗೊತ್ತಾಗಲ್ಲ ಅನ್ಕೋತೀವಿ, ಚಿಕ್ಕ ಮಕ್ಳು ಅಂತಾನೆ ಅಲ್ಲ, ದೊಡ್ಡೋರಿಂದನೂ ಅಷ್ಟೇ. ಏನೋ ಒಂದ್ ಮಾತಾಡಿದಾಗ ಅವ್ರ ಮನ್ಸಿಗೆ ಸ್ವಲ್ಪ ಹರ್ಟ್ ಆಗುತ್ತೆ, ಏನ್ ನನ್ಗೆ ಈ ಮಾತು ಹೇಳ್ಬಿಟ್ರಲ್ಲ ಅಂತ ಮನ್ಸಿಗೆ ನೋವು ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಮತ್ತೆ ಆರೋಗ್ಯದಲ್ಲೂ, ಮಕ್ಕಳ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಏರುಪೇರಾಗತ್ತೆ. ರಕ್ತಕ್ಕೆ ಸಂಬಂಧಪಟ್ಟಿದ್ದು ಏಳೋದು ಬೀಳೋದು, ಏಟ್ ಮಾಡ್ಕೊಳ್ಳೋದು, ಗಾಡಿಗಳು ಕೊಟ್ಬಿಡೋದು, ತಗೊಂಡೋಗಿ ಎದ್ದು ಬಿದ್ದು ರಕ್ತ ಬರ್ಸ್ಕೊಳ್ಳೋದು, ಈ ರೀತಿನೂ ಕೂಡ ಆಗತ್ತೆ. ಸ್ಟಮಕ್ ಅಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಮಕ್ಕಳನ್ನು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಶನಿಯ ಒಂದು 6ನೇ ಭಾವದಲ್ಲಿ ಶನಿಯ ಒಂದು ಸಂಚಾರ ಇರೋದ್ರಿಂದ ಇವ್ರಿಗೆ ಏನು ಸ್ವಲ್ಪ ಚಾಲೆಂಜಿಂಗ್ ಡೇಸ್ ಇದು. ಚಾಲೆಂಜಿಂಗ್ ಯಾವ ತರ ಅಂತಂದ್ರೆ, ಇವ್ರಿಗೆ ಸಕ್ಸಸ್ ಆಗ್ತಾರೆ. ಇವ್ರಿಗೆ ಶತ್ರುಗಳ ಕಾಟ ಎಷ್ಟೇ ಇದ್ರೂ ಕೂಡ ಅವ್ರ ಮುಂದೆ ಇವ್ರಿಗೆ ಗೆಲುವಾಗುತ್ತೆ. ಕೋರ್ಟ್ ಅಲ್ಲಿ ಇವ್ರಿಗೆ ಏನಾದ್ರು ಕೇಸ್ ಇತ್ತು ಅಂದ್ರೆ ಅದ್ರಲ್ಲಿ ಜಯ ಆಗತ್ತೆ. ಮಕ್ಕಳೇನಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ದಾರೆ ಅಂದ್ರೆ ಅದ್ರಲ್ಲಿ ಇವ್ರಿಗೆ ಯಶಸ್ಸು ಸಿಕ್ಕತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗತ್ತೆ. ಏನಂತಂದ್ರೆ, ಏನಾದ್ರೂ ಕಾಯಿಲೆಗಳು ಬಂದ್ರೆ ಸಪೋಸ್ ಸ್ವಲ್ಪ ನಿಧಾನವಾಗಿ ವಾಸಿ ಆಗುತ್ತೆ, ಬೇಗ ವಾಸಿ ಆಗಲ್ಲ. ಈಗ ಸಣ್ಣದೊಂದು ಗಾಯನೇ ಆಗಿರ್ಬೋದು, ಅದೇನ್ ಗಾಯ 2 ದಿವಸ ಒಣಗುತ್ತೆ ಅಂದ್ರೆ ಇಲ್ಲ ವಾರಾನ್ಗಟ್ಲೆ ಎಳ್ಕೊಂಡು ಹೋಗ್ಬಿಡುತ್ತೆ. ಆ ರೀತಿ ಸ್ವಲ್ಪ ಏನಾದ್ರು ಸಮಸ್ಯೆಗಳು ಬಂದ್ರೆ ಒಂಚೂರು ನಿಧಾನವಾಗಿ ಇದಾಗತ್ತೆ. ಇನ್ ಯಾರೆಲ್ಲ ವರ್ಕ್ ಮಾಡ್ತಾ ಇರ್ತಾರೆ ಅವ್ರಿಗೆ ಏನಾಗುತ್ತೆ ಅಂದ್ರೆ, ಕೆಲಸದಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ. ಕೆಲಸ ಚೆನ್ನಾಗಿರುತ್ತೆ, ಪ್ರಮೋಷನ್ ಆಗೋದು ಎಲ್ಲಾನು ಕೂಡ ಆಗುತ್ತೆ ಆ ಭಾವದಲ್ಲಿ. ಆದ್ರೆ ಒಂದು ಇವ್ರಿಗೆ ಪ್ರೆಷರ್ ಜಾಸ್ತಿ, ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮಾತ್ರನೇ ಇವ್ರಿಗೆ ಪ್ರಶಂಸೆ ಸಿಕ್ಕುತ್ತೆ, ಮತ್ತೆ ಏನು ಪ್ರಮೋಷನ್ ಸಿಕ್ಕುತ್ತೆ. ಇವ್ರು ಲೇಸಿನೆಸ್ ಏನಾದ್ರು ಮಾಡಿದ್ರೆ ಅದು ಎಲ್ಲಾನು ಸ್ವಲ್ಪ ಇವರು ಕಳ್ಕೊಬೇಕಾಗತ್ತೆ. ಸೊ ಹಾಗಾಗಿ ವರ್ಕ್ ನ ಸ್ವಲ್ಪ ಇವರು ಪ್ರೆಷರ್ ಕೊಟ್ಟು, ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಕೆಲಸನ ಮಾಡ್ಬೇಕಾಗತ್ತೆ. ಇನ್ನ ಗುರುವಿನ ಸ್ಥಾನ ಅಂತ ನೋಡಕ್ ಹೋದಾಗ, ಗುರು ಇವರಿಗೆ 9ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ. ಒಳ್ಳೆ ಸಮಯ ಇವಾಗ. ಎಲ್ಲಾ ಕೆಲಸದ ಆಪರ್ಚುನಿಟೀಸ್ ಚೆನ್ನಾಗಿ ಕೊಡ್ತಾನೆ. ಏನೇ ಕೆಲಸದಲ್ಲಿ ಕೈ ಇಟ್ರು ಕೂಡ ಯಶಸ್ಸು ಕೊಡ್ತಾನೆ. ಎಸ್ಪೆಷಲಿ ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೆ ಟೈಮ್ ಆಗಿರುತ್ತೆ. ನಾನು ಆಗ್ಲೇ ಹೇಳಿದೆ, ಕಾಂಪಿಟೇಟಿವ್ ಎಕ್ಸಾಮ್ ಬರೀಬಹುದು ಶನಿಯ ಅನುಗ್ರಹದಿಂದ ಅಂತ. ಗುರು ಅನುಗ್ರಹನೂ ಕೂಡ ಇರ್ತಾ ಇರೋದ್ರಿಂದ ಇದು ಒಳ್ಳೆ ಟೈಮ್ ಆಗಿರುತ್ತೆ. ಅವ್ರಿಗೆ ಏನ್ ಬೇಕಾದ್ರೂ ಕೆಲಸ ಮಾಡೋದಕ್ಕೆ ಅವ್ರು ಮುಂದೆ ಹೋಗ್ಬೋದು. ಎಜುಕೇಶನ್ ಅಲ್ಲಿ ವಿದ್ಯಾರ್ಥಿಗಳು ಸ್ವಲ್ಪ ಓದಿದ್ರೆ ಸಾಕು, ಬೇಗ ಅವ್ರಿಗೆ ತಲೆಗತ್ತುತ್ತೆ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೆ ಟೈಮು. ಮತ್ತೆ ವರ್ಕರ್ಸ್ ಮಾಮೂಲಿ ಜನಕ್ಕೂ ಅಷ್ಟೇ, ಕೆಲಸದಲ್ಲಿ ಅಭಿವೃದ್ಧಿ ಸಿಕ್ಕುತ್ತೆ. ಏನ್ ಕೆಲ್ಸಕ್ಕೆ ಕೈ ಇಟ್ರು ಕೂಡ ಕೆಲಸ ಬೇಗ 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 ಫಿನಿಶ್ ಆಗುತ್ತೆ. ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಏಳಿಗೆ ಚೆನ್ನಾಗಿರುತ್ತೆ. ತಂದೆಗೆ ಸ್ವಲ್ಪ ಏನಾದ್ರು ಆರೋಗ್ಯ ಕೆಟ್ಟಿತ್ತು ಅಂದ್ರೆ ಅದ್ರಲ್ಲಿ ಏಳಿಗೆ ಆಗುತ್ತೆ. ಆದ್ರೆ ಸ್ವಲ್ಪ ಶುಗರ್ BP ಏನಾದ್ರು ಇತ್ತು ಅಂತಂದ್ರೆ ಅದನ್ನ ಅವಾಗ ತೋರ್ಸ್ಕೊಳ್ಳೋದು ಒಳ್ಳೇದು. ಡೆವಲಪ್ಮೆಂಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ನೆಗೆಟಿವಿಟಿ ಅಂತ ನೋಡಕ್ ಬಂದಾಗ ಅದು ಡೆವಲಪ್ಮೆಂಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ತಂದೆ ಮೇಲೆ ಇವ್ರಿಗೊಂದ್ ಸ್ವಲ್ಪ ಗೌರವ, ತಂದೆಗೂ ಇವ್ರ ಮೇಲೆ ಸ್ವಲ್ಪ ಗೌರವ ಬರುತ್ತೆ.
ಇನ್ನ ಕೇತುವಿನ ಸಂಚಾರ ಅಂತ ನೋಡಕ್ ಬಂದಾಗ ಅವ್ರ 11ನೇ ಮನೇಲಿ ಕೇತು ಸಂಚಾರ ಇದೆ, ಸ್ವಲ್ಪ ಜಾಸ್ತಿ ಟ್ರಾವೆಲ್ ಮಾಡ್ತಾರೆ, ಅದ್ರಲ್ಲೂ ದೇವಸ್ಥಾನಗಳಿಗೆ ಟ್ರಾವೆಲ್ ಮಾಡ್ತಾರೆ. ಯಾವ್ದಾರ ದೇವಸ್ಥಾನಕ್ಕೆ ಹೋಗ್ಬೇಕು, ದೈವ ಭಕ್ತಿ ಜಾಸ್ತಿ ಆಗುತ್ತೆ, ಯಾವ್ದಾರ ಜಪ ತಪ ಕಲಿಬೇಕು, ಮೆಡಿಟೇಷನ್ ಕಲಿಬೇಕು, ಯೋಗ ಕಲಿಬೇಕು ಅನ್ನೋಂತ ಮನಸ್ಥಿತಿ ಇವ್ರಿಗೆ ಬರ್ತಾ ಹೋಗ್ತಾ ಇರುತ್ತೆ. ಓವರ್ ಆಲ್ ಆಗಿ ನೋಡಕ್ ಹೋದ್ರೆ ಏನು ತುಲಾ ರಾಶಿಯವರಿಗೆ ಈ ಜನವರಿ ತಿಂಗಳಲ್ಲಿ ತುಂಬಾ ಒಂದು ಅದೃಷ್ಟಕರವಾದ ತಿಂಗಳು ಅಂತಾನೆ ಹೇಳ್ಬೋದು. ನೆಗೆಟಿವಿಟಿ ಕಮ್ಮಿನೇ ಇದೆ, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗುತ್ತೆ ಅನ್ನೋದ್ ಬಿಟ್ರೆ ಅಂತ ಏನು ಸಮಸ್ಯೆಗಳು ಬರಲ್ಲ. ಇನ್ನ ಹಸ್ಬೆಂಡ್ ಅಂಡ್ ವೈಫ್, ಗಂಡ ಹೆಂಡತಿ ಮಧ್ಯದಲ್ಲಿ ಅಥವಾ ಪ್ರೇಮಿಗಳು ಅಂತ ಬಂದಾಗೂ ಕೂಡ ನಾನು ಆಗ್ಲೇ ಪ್ರೇಮಿಗಳ ಬಗ್ಗೆ ಹೇಳ್ದೆ, ಅವ್ರಿಗೂ ಕೂಡ ಒಂದು ಏನು ಅನುಕೂಲಕರವಾದ ಸಮಯ. ಆದ್ರೆ ರಾಹು ಕೂತ್ಕೊಂಡಿರೋದ್ರಿಂದ ಸ್ವಲ್ಪ ಏನು ಐದನೇ ಭಾವದಲ್ಲಿ ರಾಹು ಕೂತ್ಕೊಂಡಿರೋದ್ರಿಂದ ಒಂದ್ ಸ್ವಲ್ಪ ಮಾತು ಜಾಸ್ತಿ ಆಗಿರುತ್ತೆ. ದಟ್ ಮೀನ್ಸ್ ಕಿತ್ಲಾಟಗಳಾಡೋದು, ಅವಾಗವಾಗೆ ಕಿತ್ತಾಡ್ಕೊಂತಾರೆ, ಅವಾಗವಾಗೆ ಸರಿ ಹೋಗೋದು, ಈ ರೀತಿ ಆಗ್ತಾ ಇರ್ತದೆ. ಬಾಯಲ್ಲಿ ಏನ್ ಮಾತು ಬರುತ್ತೆ ಅನ್ನೋದು ಸ್ವಲ್ಪ ಅರಿವಿರೋದಿಲ್ಲ. ಸೊ ಅದ್ರಿಂದ ಇವ್ರು ಏನೋ ಒಂದು ಹೇಳಿ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಸ್ವಲ್ಪ ಸಮಸ್ಯೆಗಳಾಗುತ್ತೆ. ಇನ್ನ ಗಂಡ ಹೆಂಡತಿ ಮಧ್ಯದಲ್ಲೂ ಕೂಡ ಅಷ್ಟೇ ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುತ್ತೆ. ಅದೇ ಜಗಳಗಳಾದ್ರೂ ಕೂಡ ಆಗಿಂದಾಗೆ ಸರಿ ಹೋಗುತ್ತೆ, ಯಾವ್ದು ಡೆವಲಪ್ಮೆಂಟ್ ಆಗೋದಿಲ್ಲ. ಸೊ ಇದು ಒಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಇನ್ನಿಷ್ಟು ಬಿಟ್ರೆ ತುಲಾ ರಾಶಿಯವರಿಗೆ ಟೈಮ್ ತುಂಬಾ ಚೆನ್ನಾಗಿದೆ. ಪರಿಹಾರವಾಗಿ ಏನ್ ಮಾಡ್ಕೊಬೇಕು ಅಂತಂದ್ರೆ, ಇವರು ಆದಷ್ಟು ಲಕ್ಷ್ಮೀ ದೇವಿ ಆರಾಧನೆ ಮಾಡ್ಬೇಕು. ಪ್ರತಿ ಶುಕ್ರವಾರ ದಿವಸ ಮನೆಯಲ್ಲೇ ಲಕ್ಷ್ಮೀ ದೇವಿಗೆ ಮಲ್ಲಿಗೆ ಹೂವನ್ನ ಹಾಕಿ ಪೂಜೆ ಮಾಡೋದು, ಲಕ್ಷ್ಮೀ ಸಹಸ್ರನಾಮ ಅಷ್ಟೋತ್ರನ ಕೇಳ್ಕೊಳ್ಳೋದು, ಅಥವಾ ಶುಕ್ರವಾರ ಶುಕ್ರ ಹೋರದಲ್ಲಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಬರೋದು, ಅದೆಲ್ಲನೂ ಕೂಡ ಇವ್ರ ಜೀವನಕ್ಕೆ ಅದೃಷ್ಟನ ತಗೊಂಬಂದ್ ಕೊಡುತ್ತೆ. ಗುರುವಿನ ಸ್ಥಾನಮಾನ ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ಗುರುಗ್ ಸಂಬಂಧಪಟ್ಟಿರುವಂತ ಏನು ಕಡ್ಲೆಕಾಳನ್ನ ಸೇವನೆ ಮಾಡೋದಾಗಿರ್ಬೋದು, ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರೋಂಥದ್ದಾಗಿರ್ಬೋದು, ಇದನ್ನ ಮಾಡ್ಕೊಳ್ಳೋದ್ರಿಂದನೂ ಅವ್ರಿಗೆ ಒಂದು ಅದೃಷ್ಟ ಕ್ರಿಯೇಟ್ ಆಗುತ್ತೆ. ಇನ್ನ ರಾಹುವಿನ ಪ್ಲೇಸ್ಮೆಂಟ್ಗೋಸ್ಕರ ಇವರು ಆದಷ್ಟು ದುರ್ಗಾದೇವಿ ಆರಾಧನೆ ಮಾಡ್ಬೇಕು. ಅದ್ರಲ್ಲೂ ರಾಹುಗಾಲದಲ್ಲಿ ಏನು ಭಾನುವಾರದ ದಿವಸ ಅಥವಾ ಬುಧವಾರದ ದಿವಸ ರಾಹುಗಾಲದಲ್ಲಿ ಹೋಗಿ ದುರ್ಗಾದೇವಿ ಆರಾಧನೆ ಮಾಡ್ಕೊಂಡು ಬಂದ್ರೆ ಇವ್ರಿಗೆ ಕೆಲವೊಂದು ನೆಗೆಟಿವಿಟಿ ಆಗ್ತಿದೆ. ನಾನು ಹೇಳ್ದೆ, ಯಾರೆಲ್ಲ ಪ್ರೇಮಿಗಳಿದ್ದಾರೆ ಅವ್ರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ, ಗಂಡ ಹೆಂಡತಿ ಮಧ್ಯದಲ್ಲೂ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಾ ಇರುತ್ತೆ ಅಂದ್ರೆ ಅದು ಸರಿ ಹೋಗುತ್ತೆ. ಸೊ ಇದನ್ನ ಇವ್ರು ಮಾಡ್ಕೊಬೇಕು. ಇನ್ನ ಇವರು ಶುಕ್ರ ಗ್ರಹದ ಒಂದು ಬ್ರೇಸ್ಲೆಟ್ ನ ಹಾಕೊಳ್ಳೋದ್ರಿಂದನೂ ಕೂಡ ಇವ್ರಿಗೆ ಅದೃಷ್ಟ ಇನ್ನಷ್ಟು ಮತ್ತಷ್ಟು ಬದಲಾವಣೆ ಆಗತ್ತೆ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ತುಲಾ ರಾಶಿಯ ಮಾಸ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.